ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ನಲ್ಲಿ ಬರುವಂತಹ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದು ಸ್ಟಾಕ್ ಮಾರ್ಕೆಟ್ ವಿಡಿಯೋ ನಂಬರ್ 3 ಆಗಿರುತ್ತೆ. ಈಗಾಗಲೇ ನಂಬರ್ 1 ಮತ್ತು ನಂಬರ್ 2 ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಂಬರ್ 3. ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ಅದು ಇಂಪಾರ್ಟೆಂಟು. ಯಾಕಂದರೆ ನೆಕ್ಸ್ಟ್ ನಾನು ಒಂದು ವಿಡಿಯೋ ಸ್ಟಾಕ್ ಮಾರ್ಕೆಟ್ ವಿಡಿಯೋ 4ನೇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಆ 4ರಲ್ಲಿ ಮೇಯ್ನ್ ವಿಡಿಯೋ ಇರುತ್ತೆ. ಅದನ್ನು ಹೇಳೋಕ್ಕೋಸ್ಕರ ಈ 3 ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನೋಡಿದವರು ನೀವು 4ನೇ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಯಾಕಂದರೆ 4ನೇ ವಿಡಿಯೋದಲ್ಲಿ ನಾನು ಕ್ಲಾಸ್ನಲ್ಲಿ ಮಾಡುವಂತಹ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆದರೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳನ್ನು ನೀವು ನೋಡ್ಬೋದು. 4ನೇ ವಿಡಿಯೋ ತುಂಬ ಇಂಪಾರ್ಟೆಂಟು. 4ನೇ ವಿಡಿಯೋ ನೋಡಲಿ ಅಂತೇಳಿ ಹೇಳೋದಕ್ಕೇ ಈ ವಿಡಿಯೋ ಮಾಡಿದೆ. ಯಾಕೆಂದರೆ ಅದು ಮೊದಲೇ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಅದು ಸಡನ್ನಾಗಿ ಹಾಕಿದರೆ ಗೊತ್ತಾಗಲ್ಲ ಅಂತೇಳಿ ನಾನು ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಇಲ್ಲಿ ಒಂದು ಸಲ ನೋಡಿ. ಈಗ ನಾನು 4ನೇ ವಿಡಿಯೋದಲ್ಲಿ ನಾನು CAGR ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ. ಈಗ ನೋಡಿ, ಈಗ ಈ ಕಂಪನಿ ಯಾವುದಿದು ಏಷ್ಯನ್ ಪೇಂಟ್, ಇದರಲ್ಲಿ CAGR ಆಲ್ ಟೈಮಲ್ಲಿ 11,000 ಇದೆ. ಓಕೆ, 11,000 ಇದೆ. ನೆಕ್ಸ್ಟು 5 ಇಯರ್ಸಲ್ಲಿ ಬಂದು -9% ಇದೆ. 3 ಇಯರ್ಸಲ್ಲಿ 15 ಇದೆ. 1 ಇಯರಲ್ಲಿ 14 ಇದೆ. ಓಕೆ, ಈ 1 ಇಯರಿಂದ ಆಲ್ ಟೈಮ್ಗೆ ಗ್ರೋತ್ ಆಗಿದೆ. ಬಟ್ ಇದನ್ನು CAGR ಅಂತ ಕರಿತೀವಿ. ಇಲ್ಲಿ ಇದೆಲ್ಲ ಈ ಯಾವುದು ಬ್ರಾಕೆಟ್ನಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಅದನ್ನು CAGR ಅಂತ ಹೇಳ್ತೀವಿ. ಈ CAGR ಕಾಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರಿಟರ್ನ್, CAGR ಫುಲ್ ಫಾರ್ಮು. ಇದನ್ನು ಪೂರ್ತಿಯಾಗಿ ನಿಮಗೆ 4ನೆಯ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ. ಅದನ್ನು ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕೋ ಬೇಡವೋ ಏನು ಎತ್ತ ಅಂತೇಳಿ ಡೀಟೇಲಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ತಿಳಿಸೋಕ್ಕೋಸ್ಕರ ಆ CAGR ಬಗ್ಗೆ ಕಂಪ್ಲೀಟಾಗಿ ಮೊದಲಿಗೆ ಅದು ಅರ್ಥ ಆಗಬೇಕು. ಆವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ವಿಷಯ ಅಲ್ಲಿ ಬರಬೇಕೋ ಬೇಡವೋ, ಅದು ಕಷ್ಟ ಸುಖಗಳು ಯಾರಿಗೆ ಬೇಕು ಯಾರಿಗೆ ಬೇಡ ಪ್ರತಿಯೊಂದು ಅದ್ರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಅದು ಆ್ಯಕ್ಚುಲಿ ಹಳೆ ವಿಡಿಯೋ. ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನಿಮಗೆ ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.